ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಏನು ಸೋಮವಾರ ನಡೀತಿರುವಂಥ RCB ಮತ್ತು MIನ ಮ್ಯಾಚ್ನ ನಾವು ಕೂಡ ನೋಡೋಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಸೊ ಬನ್ನಿ ಬೇಗ ನಮ್ಮ ಪ್ಲೇನಲ್ಲಿ ಯಾರ್ಯಾರು ಆಡ್ಬೋದು ಮತ್ತು ಅವ್ರದ್ದು ರನ್ ರೇಟಲ್ಲಿ ಏನೇನು ರನ್ಸ್ ಎಷ್ಟೆಷ್ಟು 3 ಮ್ಯಾಚಲ್ಲಿ ಆಗಿದೆ ನನ್ನ ಪ್ರಿಡಿಕ್ಟ್ನ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಸಾಲ್ಟ್ ಆಗಿರ್ಬೋದು, ಕೊಹ್ಲಿ, ದೇವದತ್, ನಮ್ಮದೇನು 3 ಮ್ಯಾಚಲ್ಲಿ ಫಾರ್ಮೇಟ್ ಇತ್ತು ನಮ್ಮದು ಪ್ಲೇ 11. ಸೊ ಅದೇ ಫಾರ್ಮೇಟ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಓಪ್ಸ್ ಪ್ರಿಡಿಕ್ಷನಲ್ಲಿದ್ದೀವಿ. ಸೊ ನಮ್ಮ ಸಾಲ್ಟ್ ಅವ್ರು ಆಡಿರೋ 3 ಮ್ಯಾಚಲ್ಲಿ 102 ರನ್ ಮಾಡಿದ್ದಾರೆ. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಡಿತರ್ ಅವರು ಆಡಿರೋ 3 ಮ್ಯಾಚ್ಗಳಲ್ಲೂ ಕೂಡ 97 ರನ್ನ ಸೇಮ್ ಈಕ್ವಲೆಂಟಾಗಿ ಮಾಡಿದ್ದಾರೆ. ಸೊ ನಾಳೆ ಈ ಮ್ಯಾಚ್ನ ನೋಡಬೇಕು. ಸೊ ಈಕ್ವಲೆಂಟಾಗಿ ಇನ್ನೂ ಕ್ರಾಸ್ ಆಗುತ್ತೋ ಹಾಗೆ ಆಗುತ್ತೆ ಯಾಕೆಂದರೆ ಮ್ಯಾಚ್ ಫೈಟ್ ಇರುತ್ತೆ. ಸೊ ಎದುರಾಳಿ ಯಾರೇ ಅಂತ ಗೊತ್ತಿರುತ್ತಲ್ಲ. MI ಅವರು ಇರೋದು ವಾಂಖೆಡೆಮ್ ಸ್ಟೇಡಿಯಮಲ್ಲಿ ನಡೀತಾ ಇರೋದು. MI ಫ್ಯಾನ್ಸ್ ಕೂಡ ಇರ್ತಾರೆ, RCB ಫ್ಯಾನ್ಸ್ ಕೂಡ ಇರ್ತಾರೆ. ಆ ಫ್ಯಾನ್ಸ್ ಬೇಸನ್ನು ನಾಳೆ ನೋಡಿ. ಸೊ ಇನ್ನು ನೆಕ್ಸ್ಟು ನಮ್ಮ ಬೌಲಿಂಗ್ ಲೈನಲ್ಲಿ ಭುವಿ ಆಗಿರ್ಬೋದು, ಯಶ್ ಆಗಿರ್ಬೋದು, ಜಾಸ್ ಹ್ಯಾಸಲ್ವುಡ್. ಸೊ ನಮ್ಮ ಯಶ್ ದಯಲ್ ಅವರು ಆಡಿರೋ 3 ಮ್ಯಾಚಲ್ಲಿ 3 ವಿಕೆಟ್ನ ತೊಗೊಂಡಿದ್ದಾರೆ. ಸೊ ನಮ್ಮ ಹ್ಯಾಸಲ್ವುಡ್ ಅವರು ಕೂಡ ಆಡಿರೋ 3 ಮ್ಯಾಚಲ್ಲಿ 6 ವಿಕೆಟ್ನ ತೊಗೊಂಡಿದ್ದಾರೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿ, ಯಾಕೆಂದರೆ ನಮ್ಮ ಕಡೆ ಬೌಲಿಂಗ್ ಲೈನಪ್ಪು ಫಸ್ಟು ಪ್ರೀವಿಯಸ್ ಮ್ಯಾಚಸಲ್ಲಿ ಫಸ್ಟ್ ನೋಡಿದ್ರೆ ಇರಲ್ಲ ಅಂತಿದ್ರು. ಬಟ್ ಈ ವಿಕೆಟ್ ತೊಗೊಂಡಿರೋದು ನೋಡಿದ್ರೆ ಓಕೆ ಕಾನ್ಫಿಡೆನ್ಸ್ ಇದೆ. ಸೊ RCB ಹೊಡೆಯೋದ್ರಲ್ಲೇನು ಪ್ಲೇ ಆಫ್ ಹೋಗುತ್ತೆ. ಮತ್ತು ನಾಳೆ MI ಮೇಲೆ ನಡೀತಾರೋ ಆ ಮ್ಯಾಚ್ನೂ ಕೂಡ ಈಸಿಯಾಗಿ ಡಿಫೈನ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಏನು ನಮ್ಮ MI ಇಲ್ಲ ಬ್ಯಾಟಿಂಗ್ ಲೈನಕ್ಕೆ ಬಂದರೆ ರೋಹಿತ್ ಇರ್ಬೋದು, ರಿಕ್ ಸ್ಟಾನ್ ಆಗಿರ್ಬೋದು, ಜಾಕ್ಸ್ ಮತ್ತು ಸ್ಕೈ ಮತ್ತು ಇಂಪಾರ್ಟೆಂಟ್ ತಿಲಕ್ ವರ್ಮಾ. ಸೊ ತಿಲಕ್ ವರ್ಮಾ ಅವ್ರದ್ದು ಏನು ಆಡಿರೋ ಇವರು MI ಅವರು ಆಡಿರೋ 4 ಮ್ಯಾಚಲ್ಲಿ ಗೆದ್ದಿರೋದು 3 ಮೀನ್ಸ್ ಗೆದ್ದಿರೋದು 1. ಸೊ ಸೋತಿರೋ 3 ಮ್ಯಾಚ್ಗಳು ಸೋತಿದ್ದಾರೆ. ಸೊ ಏನಾದರೂ ತಿಲಕ್ ವರ್ಮಾ ಅವರು 4 ಮ್ಯಾಚ್ಗಳಲ್ಲಿ 95 ರನ್ನ ಹೊಡೆದಿದ್ದಾರೆ. ಸೊ ರಿಕ್ ಸ್ಟಾನ್ ಕೂಡ ಅಷ್ಟೇ ಆಡಿರೋ 4 ಮ್ಯಾಚ್ಗಳಲ್ಲಿ 91 ರನ್ನ ಸ್ಕೋರ್ ಮಾಡಿದ್ದಾರೆ. ಸೊ ಇನ್ನು ಬೌಲಿಂಗ್ ಲೈನಪ್ಪಲ್ಲಿ ಬಂದರೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 3 ಮ್ಯಾಚ್ಗಳಲ್ಲಿ 8 ವಿಕೆಟು. ಸೊ ಹೈಯೆಸ್ಟು ಇವರು MI ಟೀಮಲ್ಲಿ ಬೌಲಿಂಗ್ ಲೈನಪ್ಪಲ್ಲಿರೋ ಹೈಯೆಸ್ಟು ಬೌಲಿಂಗ್ ಲೈನಪ್ಪಲ್ಲಿ ಇವರು ಇದ್ದಾರೆ. ಸೊ ಇವರು ನಮಗೊಂದು ಸ್ವಲ್ಪ ಟಕ್ಕರ್ ಕೊಡೋಕ್ಕೆ ಆಗ್ಬೋದು. ಸೊ ನಮ್ಮ ಕಡೆ ಇದ್ದಾರೆ ಭುವಿಯವರು ಮತ್ತು ಯಶ್ ದಯಾಲ್ ಇದ್ದಾರೆ. ಸೊ ಬ್ಯಾಟಿಂಗ್ನಲ್ಲಿ ರಜತ್ ಪಡಿತರು ಮತ್ತು ನಮ್ಮ ಲಿಯಮ್ ಅವರೇನೋ ಬಂದರೆ, ಹಾರ್ದಿಕ್ ಪಾಂಡ್ಯ ಅವರು ಓವರ್ಗಳಲ್ಲಿ 6 4ಗಳು 6 ಬಟ ಆ ಲೆವೆಲ್ಗಿರುತ್ತೆ. ಸೊ ಮಿಡ್ ಆಫ್ ದಿ ಓವರ್ಸಲ್ಲಿ ನಾವು ಹೈಯೆಸ್ಟ್ RCB ಟೀಮ್ ಅವರು ನಾವು ಹೈಯೆಸ್ಟ್ ರನ್ಸ್ನ ತೊಗೊತಾ ಹೋಗಬೇಕು. ಸೊ ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ MIಯಲ್ಲಿ ವಿಘ್ನೇಶ್ ಅವರು ಇದ್ದಾರೆ. ಆಡಿರೋ 3 ಮ್ಯಾಚಲ್ಲಿ 5 ವಿಕೆಟ್ನ ತೊಗೊಂಡಿರೋದು. ಸೊ ಇದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಯಾಕೆಂದರೆ 2 ಟೀಮು ನೆಕ್ ಟು ನೆಕ್ ಇದೆ. ಸೊ ಅವರು 3 ಮ್ಯಾಚ್ ಸೋತಿದ್ರು ಕೂಡ ಎಲ್ಲೋ ನಾಳೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಏನೋ ಪಾಸಿಟಿವ್ ಪಾಯಿಂಟ್ಸ್ನ ಕೊಡ್ಬೋದಾ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ಸ್ನ ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಎಲ್ಲೋ RCBಗೆ ಲಾಸ್ ಆಗುತ್ತೆ. ಬಟ್ ನಮ್ಮ ಕೃಣಾಲ್ ಆಗಿರ್ಬೋದು ಮತ್ತು ಭುವಿ ಅವರು ನಮ್ಮ ಏನು ಕೃಣಾಲ್ ಅವರು ಒಂದು ಸ್ವಲ್ಪ ಸ್ಪಿನ್ಗಳು ನಾಳೆ ಒಂದು ಸ್ವಲ್ಪ ಏಟ್ ಜಾಸ್ತಿನೇ ಕೊಡಬೇಕಾಗುತ್ತೆ. ಯಾಕೆ ಮ್ಯಾಚು ಫೈಟ್ ಇರುತ್ತೆ. MI ಅಂದರೆ ತುಂಬ ಸಲ ಇವರು IPL ಲೀಗ್ನ ಕಪ್ ಹೊಡ್ಕೊಂಡು ಹೋಗಿರೋರು. ಸ್ವಲ್ಪ ಮ್ಯಾಚು ಟಫ್ ಇರುತ್ತೆ. ಬಟ್ ಆದರೂ ನಮ್ಮ RCBಲಿ ಟೀಮ್ ಫುಲ್ ಚೇಂಜ್ ಇರೋದ್ರಿಂದ ಈ ಸದ ಮ್ಯಾಚ್ ನಾವು ಅಂದ್ಕೊಂಡಿರೋದಕ್ಕಿಂತ ಮೋಸ್ಟ್ ಬೆಸ್ಟಾಗಿ ನಾಳೆ ವ್ಯೂನ ಕೊಡ್ತಾರೆ. ಸೊ ವಿರಾಟ್ ಕೊಹ್ಲಿ ಮತ್ತು ನನ್ನ ಅನಿಸಿಕೆ ನಾಳೆ ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಅಂತೂ ಫಿಕ್ಸ್ ಅಂತ ಹಾಫ್ ಸೆಂಚುರಿ ಅಂತೂ ಫಿಕ್ಸು. ಸೊ ಸೆಂಚುರಿಗೆ ಟ್ರೈ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ ನಾಳೆ ಮ್ಯಾಚ್ನ ವಾಂಖೆಡೆಮ್ ಸ್ಟೇಡಿಯಮಲ್ಲಿ ನಡೀತಾ ಇರೋದಂತೂ. ಸೊ ಇನ್ನೇನು ಟಾಸ್ ಗೆಲ್ತು ಅಂದರೆ RCB ಅವರು ಚೇಸಿಂಗ್ನ ತೊಗೊಂಡ್ರೆ ಇಲ್ಲಿ ಪ್ಲಸ್ ಆನ್ ಪಾಯಿಂಟ್ ಆಗುತ್ತೆ. ಸೊ ಯಾಕೆಂದರೆ ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಸೊ ಅಲ್ಲಿ ಬೌಲಿಂಗಿಗೆ ಸ್ಟಾರ್ಟಿಂಗು ಬೌಲಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಈಸಿ ಆಗುತ್ತೆ. ಸೊ ಪಿಚ್ಚು ಫ್ರೀ ಆಗುತ್ತೆ. ನೋಡೋಣ ನಾಳೆ ಮ್ಯಾಚ್ನ MI ಮತ್ತು RCB ನೀಲಿ ಮತ್ತು ಕೆಂಪನ ಬಣ್ಣದ ಮೊದಲನೇ ಆಟ. MI ಮೇಲೆ ಮೊದಲನೇ ಪಂದ್ಯಾವಳಿದು. ಸೊ ಮ್ಯಾಚ್ನ ಮಿಸ್ ಮಾಡಬೇಕು ಹೋಗ್ಬೇಡಿ. ಯಾಕೆಂದರೆ ಒಂದು MI ಅಂದರೆ ಒಂದು ಫ್ಯಾನ್ಸಲ್ಲಿ ಒಂದಿದೆ ರಿಚ್ ಟೀಮು, ಹೈಯೆಸ್ಟ್ ಟೈಮು CSK ನೋಡ್ಕೊಂಡ್ರೆ CSK ಜಾಸ್ತಿ ಟೈಮು ಕಪ್ನ ಗೆದ್ದಿರೋದು ಮತ್ತು MI. ಸೊ ಅಂಥ ಟೀಮಲ್ಲಿ ನಾಳೆ ನಮ್ಮ RCB ಅವರು ಆಡೋಕ್ಕೆ ಹೋಗ್ತಿದ್ದಾರೆ. ಸೊ ನಾಳೆನ ಮ್ಯಾಚ್ನ ನೋಡೋಣ ಜಿಯೋ ಹಾಟ್ಸ್ಟಾರ್ನಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನೋ RCB ಫ್ಯಾನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ RCB ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದೇನಕ್ಕೆ ಫ್ರೆಂಡ್ಸ್. ಥ್ಯಾಂಕ್ ಯು.